ಹಾಯ್, ಹೆಲೋ, ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡುವುದರ ಮೂಲಕ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ನೋಡಿಕೊಂಡು ಬರೋಣ. ಉದ್ಯೋಗಿನಿ ಯೋಜನೆ 2025 ಈ ಒಂದು ಕರ್ನಾಟಕದ ಮಹಿಳಾ ಉದ್ಯಮಿಗಳಿಗೆ ಸ್ವ ಉದ್ಯೋಗವನ್ನು ಉತ್ತೇಜಿಸಲು ಸಬ್ಸಿಡಿ ಮತ್ತು ಕೌಶಲ್ಯ ತರಬೇತಿಯನ್ನು ನೀಡುತ್ತದೆ. ಈ ಯೋಜನೆಯಡಿ ಬ್ಯಾಂಕುಗಳ ಮೂಲಕ ಗರಿಷ್ಠ 3 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು. ನೀವೇನಾದರೂ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಥವಾ ಚಿಕ್ಕದಾಗಿ ಯಾವುದೋ ಒಂದು ಅಂಗಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಏನೋ ಒಂದು ನಮಗೆ ಯಾವುದೋ ಒಂದು ಕಸುಬು ಕಲ್ತಿದ್ದೀವಿ, ಅದ್ರ ರಿಲೇಟೆಡಾಗಿ ನಾವೇನಾದರೂ ಕರಕುಶಲವಾಗಿ ವಸ್ತುಗಳನ್ನ ತಯಾರಿಕೆ ಮಾಡಬೇಕಾಗುತ್ತೆ. ಕೆಲವೊಂದು ಐಟಮ್ಗಳನ್ನ ಪ್ರಿಪೇರ್ ಮಾಡ್ತೀವಿ, ನಮಗೆಲ್ಲ ಬರುತ್ತೆ, ಗೊಂಬೆ ಮಾಡ್ತೀವಿ, ಬುಟ್ಟಿ ಮಾಡ್ತೀವಿ, ಈ ಥರ ಕರಕುಶಲಕರ್ಮಿಗಳು ನಿಮಗೇನಾದರೂ ಆ ಥರದ್ದು ಯೋಚನೆ ಇದ್ದು, ಇದಕ್ಕೆ ಅಂತಲೇ ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗಾಗಿ ವಿಶೇಷವಾಗಿ ಒಂದು ಉದ್ಯೋಗಿನಿ ಯೋಜನೆ ಅಂತೇಳಿ ಹೊಸ ಒಂದು, ಅದರಲ್ಲೂ ಸಬ್ಸಿಡಿ ಮುಖಾಂತರ ಒಂದು ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಇದು ಸುಮಾರು ಜನ ತೊಗೊಂಡಿರ್ತಾರೆ ಯೋಜನೆಗಳು, ನಿಮ್ಮ ಅಕ್ಕಪಕ್ಕದಲ್ಲಿ ಕೂಡ ತೊಗೊಂಡಿರ್ಬೋದು. ಯಾರು ಹೇಳಲ್ಲ, ತೊಗೊಂಡಿರೋರು ಯಾರು ಹೇಳಲ್ಲ. ಆ ಉದ್ದೇಶದಿಂದ ಎಲ್ರಿಗೂ ಸ್ವಲ್ಪ ತಲುಪಲಿ ವಿಡಿಯೋ, ವಿಚಾರ ಮುಟ್ಲಿ. ಅವಶ್ಯಕತೆ ಇದ್ದವರು ಅಥವಾ ಎಲಿಜಿಬಲ್ ಇರ್ತಕ್ಕಂಥವ್ರು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿ ತೊಗೋಬೋದು. ಏನು ಜಾಸ್ತಿ ಏನು ಖರ್ಚಾಗಲ್ಲ ಈ ಒಂದು ಅಪ್ಲಿಕೇಶನ್ ಆಗಲಿ. ಬರೀ ಅಪ್ಲಿಕೇಶನ್ ಫೀಸ್ ಅಷ್ಟೇ ಇರುತ್ತೆ. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ. ಹಾಗಾಗಿ ನೀವು ಯಾರಿಗೂ ದುಡ್ಡು ಕೊಟ್ಟು ಕಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ಅಪ್ಲಿಕೇಶನ್ ಹಾಕೋದೈತೆ, ಅದನ್ನು ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಈ ಥರ ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಹೇಳ್ಕೊಟ್ರೆ ಅವರು ಬ್ಯಾಂಕ್ ಅಧಿಕಾರಿಗಳು ನಿಮ್ಮೊಂದು ವೆರಿಫಿಕೇಷನ್ ಮಾಡ್ತಾರೆ. ನಂತರ ಅವರು ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಲೆಟ್ರನ್ನ ಬರೀತಾರೆ. ನಂತರ ಅದು ಅಪ್ಲೈ ಆಗಿ ಸ್ವಲ್ಪ ದಿವಸ ಆದಮೇಲೆ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದೇನಾದರೂ ನಿಮ್ಮ ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಬಂತು ಅಂದರೆ ಬ್ಯಾಂಕ್ಗೆ ಕರೆದು ನಿಮಗೆ ಸಾಲವನ್ನು ಕೊಡುತ್ತೆ. ಅದು ಕೂಡ ಸಬ್ಸಿಡಿ. ಎಷ್ಟು ಕೊಡ್ತಾರಪ್ಪ ಇದಕ್ಕೆ ಅಂತ ನೋಡೋದಾದರೆ 1 ಲಕ್ಷದಿಂದ 3 ಲಕ್ಷ, ಅಪ್ ಟು 3 ಲಕ್ಷದವರೆಗೂ ನೀವು ಏನು ಕೆಲಸ ಮಾಡ್ತೀರಾ, ನೀವು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ಯಾವುದು ಕರಕುಶಲಕರ್ಮಿಗಳಾಗಿದ್ದರೆ ನೀವು ಯಾವುದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ತೀರಾ, ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕೂ ಒಂದೇ ಕೊಡೋದಿಲ್ಲ. ಅದ್ರ ಮೇಲೆ ಅಗತ್ಯಕ್ಕೆ ತಕ್ಕಂತೆ, ನಿಮ್ಮ ಒಂದು ಯೋಜನೆಗೆ ತಕ್ಕಂತೆ ಕ್ರಿಯಾ ಯೋಜನೆ ಏನು ಮಾಡಿರ್ತೀರಲ್ಲ, ಪ್ರಾಜೆಕ್ಟ್ ರಿಪೋರ್ಟು, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈ ಒಂದು ಸಾಲ ಸಿಗುತ್ತೆ. ಪ್ಲಸ್ ಇದಕ್ಕೆ ಜನರಲ್ ಕ್ಯಾಟಗರಿನವರು ಹಾಕ್ಬೋದು, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC/ST ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕಿ ಲೋನನ್ನು ತೊಗೋಬೋದು. ನಿಮ್ಮ ಬ್ಯಾಂಕ್ ಮುಖಾಂತರ ಬೇಕಾದರೂ ಈ ಒಂದು ಅರ್ಜಿಯನ್ನು ಹಾಕ್ಬೋದು, ಅಥವಾ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ಆ ಅಪ್ಲಿಕೇಶನ್ನ ತಗೊಂಡೋಗಿ ಕೊಡ್ಬೋದು. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಬಂದಿರತಕ್ಕಂಥ ಯೋಜನೆಯನ್ನು ಬಳಸ್ಕೊಳ್ಳಿ. ಸುಮ್ಮನೆ ಮನೇಲಿದ್ದರೆ ಯಾವ ಯೋಜನೆಗಳು ಯಾವ ಮನೆ ಬಾಗಿಲಿಗೆ ಬರೋದಿಲ್ಲ. ನಾವು ಕಷ್ಟಪಡಬೇಕು, ಓಡಾಡಬೇಕು, ಸ್ವಲ್ಪ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಬೇಕು, ಸಿಬಿಲ್ ಸ್ಕೋರನ್ನು ಇಂಪ್ರೂವ್ ಮಾಡ್ಕೋಬೇಕು. ಅಪ್ಲಿಕೇಶನ್ಗಳು ಇವೆಲ್ಲ ಸ್ಕೀಮ್ಗಳು ನೋಡಿಕೊಂಡು ಯಾವ್ಯಾವ ಸ್ಕೀಮ್ ಬರುತ್ತೆ ನೋಡಿಕೊಂಡು ಅಪ್ಲಿಕೇಶನ್ಗಳು ಹಾಕಿದ್ರೆ ಮಾತ್ರ ನಮಗೆ ಯೋಜನೆ ಲಭಿಸುತ್ತೆ, ಇಲ್ಲ ಅಂದರೆ ಲಭಿಸೋದಿಲ್ಲ. ಇದನ್ನೆಲ್ಲ ಆನ್ಲೈನ್ ಮುಖಾಂತರ ಬೇಕಾದರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಬ್ಯಾಂಕಲ್ಲಿ ನಿಮ್ಗೆ ಏನಾದರೂ ಅವೈಲಬಿಲಿಟಿ ಇದ್ದರೆ ಅವರೇ ತೊಗೊಳ್ತೀವಿ, ನಾವು ಮಾಡಿಕೊಡ್ತೀವಿ ಅಂತಂದರೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಇನ್ನು ಈ ಯೋಜನೆ ಮುಖ್ಯ ಇವು ಕೆಲವೊಂದು ಅಂಶಗಳನ್ನ ನೋಡೋದಾದರೆ, ಸ್ವಾವಲಂಬನೆಗಾಗಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡೋದು. ನಾವು ಈಗಾಗಲೇ ಹೇಳಿದ್ದೀವಿ, ಇಂಡಿಪೆಂಡೆಂಟಾಗಿರಬೇಕು ಮಹಿಳೆಯರು, ಸ್ವಾವಲಂಬಿಯಾಗಿರಬೇಕು. ಯಾರ ಹಂಗಿನಲ್ಲೂ ಕೂಡ ಬದುಕಬಾರ್ದು. ಇವತ್ತು ಒಬ್ಬಳೇ ಜೀವನ ಮಾಡೋದನ್ನು ಕಲಿಬೇಕು, ಸದೃಢವಾಗಿ ನಿಲ್ಲಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಇವೆಲ್ಲ ಸರ್ಕಾರದಿಂದ ಬಹಳಷ್ಟು ಸ್ಕೀಮ್ಗಳಿದ್ದಾವೆ. ಅದರಲ್ಲೇ ಇದು ಉದ್ಯೋಗಿನಿ ಸ್ಕೀಮ್ ಕೂಡ ಒಂದು. ಇನ್ನು ಸಾಲಗಳ ಮೊತ್ತ ನೋಡೋದಾದರೆ, ಸಾಲದ ಮೊತ್ತ ಬ್ಯಾಂಕ್ಗಳ ಮೂಲಕ ಗರಿಷ್ಠ 3 ಲಕ್ಷದವರೆಗೆ, ಅಂದರೆ ನಿಮ್ಮ ಬ್ಯಾಂಕ್ ಮ್ಯಾನೇಜರು ಎಷ್ಟು ಡಿಪೆಂಡ್ ಮಾಡ್ತಾರೋ ಅಷ್ಟು. ಅಂದರೆ ಇದಕ್ಕೆ ಹೈಯೆಸ್ಟ್ ಅಂದರೆ 3 ಲಕ್ಷ ಕೊಡ್ತಾರೆ. 3 ಲಕ್ಷದ ಒಳಗಡೆ, ಅದಕ್ಕಿಂತ ಏನು ಜಾಸ್ತಿ ಕೊಡೋದಿಲ್ಲ. ಅದ್ರ ಒಳಗಡೆ ನೀವು ಈ ಒಂದು ಸಾಲವನ್ನು ಪಡೀಬೋದು. ನಿಮ್ಮ ಮ್ಯಾನೇಜರ್ ಕಾಂಟ್ಯಾಕ್ಟು ಚೆನ್ನಾಗಿರಬೇಕು. ನೀವು ಏನು ಸ್ಟಾರ್ಟ್ ಮಾಡ್ತೀರಾ, ಯಾವ ಬಿಸ್ನೆಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಒಂದು ಸಾಲ ಡಿಪೆಂಡ್ ಆಗುತ್ತೆ. ಎಲ್ಲ ಚಿಕ್ಕದೊಂದು ಏನೋ ಬಿಸ್ನೆಸ್ ಮಾಡ್ತೀವಿ ಅಂದರೆ 3 ಲಕ್ಷ ಕೊಡ್ರಿ ಅಂದರೆ ಕೊಡಲ್ಲ. ಹಾಗಾಗಿ ನೀವು ಏನೇನು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಪೇಪರ್ ತಟ್ಟೆ ಮಾಡ್ಬೋದು, ಪೇಪರ್ ಲೋಟ ಮಾಡ್ಬೋದು, ಅಡಿಕೆ ತಟ್ಟೆ ಮಾಡ್ಬೋದು,
ಅಡಿಕೆ ಹಾಳೆ ಮೆಷಿನ್ ಬರುತ್ತೆ, ಅದನ್ನು ತೊಗೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಕರ್ಪೂರ ಮಾಡ್ಬೋದು. ಈ ಥರದ ಸಾಕಷ್ಟು ಇದ್ದಾವೆ ಯೋಜನೆಗಳು. ಅದರಲ್ಲಿ ನೀವು ಯಾವ್ದು ಆಯ್ಕೆ ಮಾಡ್ಕೊತೀರ ಅದ್ರ ಮೇಲೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಆ ಒಂದು ಇಂಡಸ್ಟ್ರಿಗೆ, ನಿಮ್ಮ ಒಂದು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದು ನೋಡ್ಕೊಂಡು ಅವರು ಸಾಲ ಕೊಡ್ತಾರೆ. ಅದಕ್ಕೆ ಒಂದು 30% ಅಷ್ಟು, ಅಂದರೆ ಸಾಮಾನ್ಯ ವರ್ಗ ಜನರಲ್ನವ್ರಿಗೆ 30% ಸಬ್ಸಿಡಿ ಇರುತ್ತೆ. SC ST ನವ್ರಿಗೆ ಅಪ್ ಟು 50% ಅಷ್ಟು ಸಬ್ಸಿಡಿ ಇರುತ್ತೆ. ನೀವು 1 ಲಕ್ಷ ಸಾಲ ತೊಗೊಂಡ್ರೆ ಜನರಲ್ನವ್ರಿಗೆ 30,000 ರೂಪಾಯಿ ಫ್ರೀಯಾಗಿ ಬರುತ್ತೆ. SC ST ನವ್ರಿಗಾದರೆ 50-50 50% ಇರುತ್ತೆ. ಇದನ್ನು ಯೋಜನೆಯನ್ನು ನೀವು ಬಳಸ್ಕೋಬೇಕು. ಎಲ್ಲ ಯೋಜನೆಗಳು ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ನಮ್ಮ ಹೆಣ್ಮಕ್ಳಿಗೆ ಅಂತಲೇ ತುಂಬ ಯೋಜನೆಗಳನ್ನು ಬಿಟ್ಟಿದ್ದಾರೆ. ಅದು ಯಾವುದು ನಮ್ಮ ಗಮನಕ್ಕೆ ಬರೋಲ್ಲ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದೊಂದು ಬಿಟ್ಟರೆ ಯೋಜನೆಗಳು ಸಾಕಷ್ಟಿದ್ದಾವೆ. ಇಂಥ ಕೆಲವೊಂದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ವೀಡಿಯೋಗಳು ಬರ್ತಾ ಇರ್ತವೆ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನಲ್ಲು. ಅಂಥ ವೀಡಿಯೋಗಳನ್ನೇ ನೋಡ್ತಾ ಇರಬೇಕು. ನಿಮ್ಗೆ ಯಾವುದು ಆಯ್ಕೆ ಆಗುತ್ತೋ, ನಿಮ್ಗೆ ಯಾವುದು ಇಷ್ಟ ಇದೆಯೋ ಬಿಸ್ನೆಸ್ ಮಾಡಲಿಕ್ಕೆ, ಅದು ರಿಲೇಟೆಡ್ಡಾಗಿ ನಿಮ್ಗೆ ಏನಾದರೂ ಹೊಸದು ಯಾವ್ದಾದ್ರು ಒಂದು ಸ್ಕೀಮ್ ಬಂತು ಅಂದರೆ ಅದನ್ನು ನೋಡ್ಕೊಂಡೋಗಿ ನೀವು ಅದನ್ನು ಅಪ್ಲಿಕೇಶನ್ ಹಾಕಬೇಕು. ಕೆಲವೊಂದು ನಾವಿಲ್ಲೇ ಲಿಂಕು ಕೊಟ್ಟಿರ್ತೀವಿ, ನೀವು ಆನ್ಲೈನ್ ಮೂಲಕ ನಿಮ್ಮ ಮೊಬೈಲ್ನಲ್ಲೂ ಕೂಡ ಅಪ್ಲಿಕೇಶನ್ಗಳ್ನ ಹಾಕ್ಬೋದು. ನಿಮಗೆ ಗೊತ್ತಾದರೆ ಕಷ್ಟ ಆಗುತ್ತೆ, ಆದರೂ ಹಾಕ್ಬೋದು. ನಿಮ್ಗೇನಾದರೂ ಅಪ್ಲಿಕೇಶನ್ ಹಾಕೋ ಸ್ಕಿಲ್ ಇದ್ದರೆ ಆನ್ಲೈನಲ್ಲಿ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಥವಾ ಹತ್ರದ ಸೈಬರ್ ಸೆಂಟ್ರ್ಗಳಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು, ಏನು ಸಮಸ್ಯೆ ಏನು ಆಗೋದಿಲ್ಲ. ಹಾಗಾಗಿ ಸುಮಾರು ಯೋಜನೆಗಳಿದ್ದಾವೆ, ಎಲ್ಲ ಮಿಸ್ ಆಗಿ ಹೋಗ್ತಾ ಇದ್ದಾವೆ. ಎಷ್ಟೋ ಜನ ಯೋಜನೆಗಳನ್ನ ಬಳಸ್ಕೊತಾ ಇಲ್ಲ. ಹಾಗಾಗಿ ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಉಪಯುಕ್ತ ಮಾಹಿತಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗಲ್ದೇ ಇದ್ದರೂ ಬೇರೆ ಉಪಯೋಗ ಮಾಡ್ಕೊಳ್ಳಿ, ಬೇರೆ ಯಾರಾದರೂ ಉಪಯೋಗ ಮಾಡಿಕೊಳ್ಳಿ. ಇನ್ನು ಇದಕ್ಕೆ ಎಲಿಜಿಬಿಲಿಟಿ ನೋಡೋದಾದರೆ, ಈ ಒಂದು ಯೋಜನೆ ನಾವು ತಗೋಬೇಕು ಅಂತಂದರೆ ನಾವು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕಾಗುತ್ತೆ. 18ರಿಂದ 55 ವರ್ಷ ಒಳಗಿರಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿರಲ್ಲ. ಇನ್ನು ಇನ್ಕಮ್ಮು, ಆದಾಯ ಮಿತಿ ಎಷ್ಟಿರಬೇಕಪ್ಪ ಅಂದರೆ ಜನರಲ್ನವ್ರಿಗೆ 1.5 ಲಕ್ಷ ಇರಬೇಕಾಗುತ್ತೆ. 1.5 ಲಕ್ಷದಿಂದ ಒಳಗಡೆ ಆದಾಯ ಇರಬೇಕು. SC ST ನವ್ರಿಗೆ 2 ಲಕ್ಷ ಆದಾಯ ಇದ್ದರೂ ಕೂಡ ಈ ಒಂದು ಯೋಜನೆಯನ್ನು ತೊಗೋಬೋದು, ಅವ್ರಿಗೆ ಮಾರ್ಜಿನ್ ಇದೆ. ಹಾಗಾಗಿ ತುಂಬ ಉಪಯೋಗ ಆಗುತ್ತೆ, ಇದು ನೀವು ಬಳಸ್ಕೋಬೇಕಷ್ಟೆ. ಇನ್ನು ಅಪ್ಲಿಕೇಶನ್ ಹಾಕೋದು ಹೇಗಪ್ಪ ಅಂತ ನೋಡೋದಾದರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನನ್ನು ಅಲ್ಲಿ ಕೂಡ ಹಾಕ್ಬೋದು. ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಈ ಯೋಜನೆಗೆ ಅಂತಲೇ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ, ಉದ್ಯೋಗಿನಿ ಯೋಜನೆಗೆ ಅಂತ. ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟನ್ನು ನೀವು ಎಲ್ಲದನ್ನು ಅದಕ್ಕೆ ಫಿಲ್ ಮಾಡಿ, ಅಪ್ಲಿಕೇಶನನ್ನು ಫಿಲ್ ಮಾಡಿ, ಆ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಿ, ನಿಮ್ಮ ಶೀಲಿದ್ದರೆ ಕೆಲವ್ರದ್ದು ಏಜೆನ್ಸಿ GST ಏನಾದರೂ ಇದ್ದು ಶೀಲ್ ಮಾಡಿಸಿದ್ರೆ ಅದ್ರ ಮುಖಾಂತರನೂ ಮಾಡ್ಬೋದು. ಅಥವಾ ನೀವು ಇಂಡಿವಿಜುವಲಾಗಿ ಒಂದು ಸಿಗ್ನೇಚರ್ ಹಾಕಿ ಆ ಫಾರಮ್ಗಳಿಗೆ ಅದನ್ನು ಕಳಿಸಿ ಅಲ್ಲಿಂದನೇ ಅಪ್ಲೈ ಮಾಡ್ಬೋದು. ಅಥವಾ ನೀವು ಆನ್ಲೈನ್ ಮುಖಾಂತರ ಬೇಕಾದ್ರೂ ಮಾಡ್ಬೋದು. ನಮ್ಗೆ ಅದೆಲ್ಲ ರಿಸ್ಕ್ ಅಪ್ಪ, ನಾವು ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ, ಓಡಾಡೋಕ್ಕೆ ಸಮಸ್ಯೆ ಆಗುತ್ತೆ ಅಂದರೆ ನೀವು ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಅಲ್ಲಿ MSME ಸಂಬಂಧಿತ ವೆಬ್ಸೈಟ್ ಮೂಲಕ ಖಾತೆ, ಅಂದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ನೀವು ಹಾಕ್ಕೊಡ್ತಾರೆ ಅರ್ಜಿಯನ್ನು. ನೀವು ಉದ್ಯೋಗಿನಿ ಅಪ್ಲಿಕೇಶನ್ ಹಾಕ್ಕೊಡ್ರಿ ಅಂತಂದರೆ ಅವ್ರು ಹಾಕ್ಕೊಡ್ತಾರೆ. ನಿಮ್ಗೆ ಅದು ಆನ್ಲೈನ್ ಸೆಂಟ್ರ್ನವ್ರಿಗೆ ಗೊತ್ತಿರುತ್ತೆ. ಅಥವಾ ಯಾರಾದರೂ ಆನ್ಲೈನ್ ಸೆಂಟ್ರ್ನವರು ನೋಡ್ತಿದ್ದು ಈ ಒಂದು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಏನಾದರೂ ನಿಮಗೆ ಸ್ವಲ್ಪ ಡೌಟ್ಸ್ಗಳಿದ್ದರೆ, ಅಥವಾ ಅಪ್ಲಿಕೇಶನ್ ಹಾಕೋ ಮಾಹಿತಿ ಏನಾದರೂ ಬೇಕಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಅಪ್ಲಿಕೇಶನನ್ನು ಹಾಕಿಬಿಟ್ಟು ನಾವು ಯಾವ ರೀತಿ ಹಾಕಬೇಕು, ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ಡಾಕ್ಯುಮೆಂಟ್ನ ಎಷ್ಟು MBನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಎಲ್ಲ ಸಮೇತ ನಿಮಗೆ ಒಂದು ವಿಡಿಯೋ ಮಾಡಿ ಬೇಕಾದರೆ ಅದೊಂದು ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ, ನೋಡ್ಕೋಬೋದು. ಇನ್ನು ನೆಕ್ಸ್ಟ್ ಏನಾದರೂ ಬೇರೆ ಮಾಹಿತಿ ನೋಡೋದಾದರೆ, ಈ ಯೋಜನೆಯಡಿ ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡುವ ಉದ್ದೇಶವಿದೆ. ಅಂದರೆ ನಿಮಗೇನಾದರೂ ಹೊಸದಾಗಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ಈಗ ಯಾವುದೋ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಪ್ಪ, ಒಂದು ಪೇಪರ್ ಲೋಟ ಮಾಡಬೇಕು, ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರುತ್ತೆ, ಏನೂ ಗೊತ್ತಿಲ್ಲ ಅಂಥವ್ರಿಗೂ ಕೂಡ ಸಬ್ಸಿಡಿನೂ ಕೊಟ್ಟು, ಲೋನ್ನು ಕೊಟ್ಟು, ಬೇಕಾದ್ರೆ ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡೋ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಇದಕ್ಕಿಂತ ಹೆಚ್ಚು ಏನೂ ಬೇಕಾಗಲ್ಲ. ಟ್ರೈನಿಂಗ್ನೂ ಕೊಟ್ಟು, ದುಡ್ಡು ಕೊಟ್ಟು, ಸಬ್ಸಿಡಿ ಅಮೌಂಟ್ನೂ ಕೊಟ್ಟು ನೀವು ಮಾಡಿರಿ ಅಂದರೆ ಯಾಕೆ ಮಾಡಬಾರ್ದು? ಖಂಡಿತವಾಗ್ಲೂ ಮಾಡ್ಬೋದು. ಅಕ್ಕಪಕ್ಕ ಎಲ್ಲರೂ ಬಹಳಷ್ಟು ಜನ ಯೋಜನೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ ಯೋಜನೆ ತೊಗೊಂಡು. ಯಾರಿಗೂ ಹೇಳಲ್ಲ ನಮಗೆ ಬಂದಿದೆ ಯೋಜನೆ, ನಾವು ತೊಗೊಂಡಿದ್ದೀವಿ, ನೀವು ತೊಗೊಳ್ರಿ ಅಂತ ಹೇಳಲ್ಲ. ಸೊ ಹಂಗಾಗಿ ನೀವೇ ಇಂಥ ಒಳ್ಳೆ ಇಂಪಾರ್ಟೆಂಟ್ ಬಂದಿರತಕ್ಕಂಥ ವೀಡಿಯೋಗಳನ್ನ ನೀವು ನೋಡ್ಕೋಬೇಕು. ಅದ್ರ ಮುಖೇನ ನೀವು ಅಪ್ಲಿಕೇಶನ್ ಹಾಕಿ ಯೋಜನೆಯನ್ನು ಪಡ್ಕೋಬೋದು. ಸಾಲ ಮಂಜೂರಾದ ನಂತರ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಥವಾ ಪೂರೈಕೆದಾರರ ಖಾತೆಗೆ ಜಮಾ ಮಾಡಲಾಗುತ್ತದೆ. ನಿಮ್ಮದು ಲೋನ್ ಅಪ್ಲಿಕೇಶನ್ನು ಪ್ರೋಸೆಸ್ ಆಗಿ ಏನಾದರೂ ಕಂಪ್ಲೀಟಾಗಿ ಅಪ್ಲಿಕೇಶನ್ನು ಅಪ್ರೂವಲ್ ಆಯಿತು ಅಂದರೆ ಅದು ಅಮೌಂಟು ಯಾವ ಮಧ್ಯವರ್ತಿಗಳಿಗೂ ಕೈಗೆ ಹೋಗದೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅಥವಾ
ನೀವು ಅಡಿಕೆ ತಟ್ಟೆ ಮೆಷಿನು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅಡಿಕೆ ತಟ್ಟೆ ಮೆಷಿನ್ ತೊಗೊಂಡಿದ್ದೀರಾ, ನಿಮಗೆ ದುಡ್ಡು ಬೇಕು ಅದನ್ನು ತೊಗೊಳಕ್ಕೆ ಅಂದರೆ ಡೈರೆಕ್ಟ್ ಆ ಕಂಪ್ನಿಗೆ ಪೇ ಮಾಡಲೂಬೋದು. ಇನ್ನು ಬ್ಯಾಲೆನ್ಸ್ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ. ಯಾವುದು ಕೂಡ ಎಲ್ಲೂ ಪೋಲಾಗಲ್ಲ, ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅರ್ಜಿ ಪ್ರಕ್ರಿಯೆ ಸುಲಭವಾಗಲು ನಿಮ್ಮ ಆಧಾರ್ ಲಿಂಕ್ ಮಾಡಿದ ಬ್ಯಾಂಕ್ ಖಾತೆಯು ಸಕ್ರಿಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಫ್ರೀ ಇರಬೇಕು, ಸಮಸ್ಯೆ ಏನೂ ಆಗಬಾರ್ದು ಅಂದರೆ ನೀವು DBT ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ನ ಏನಾದರೂ ಹಳೆಯ ಆಧಾರ್ ಕಾರ್ಡ್ ಆಗಿದ್ದರೆ ಅದನ್ನು ರಿನ್ಯೂವಲ್ ಮಾಡಿಸಿ ನೀಟಾಗಿ ನೀವು ಇಟ್ಕೋಬೋದು, ಕ್ಲೀನಾಗಿ ಇಟ್ಕೊಳ್ಳಿ. ಇನ್ನೇನು ನೋಡೋದಪ್ಪ, ಇದರಲ್ಲಿ ಒಳ್ಳೆಯ ಯೋಜನೆ, ತುಂಬ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆ ಇದು. ಇದನ್ನು ಬಳಸ್ಕೋಬೋದು. ಸುಮಾರಷ್ಟು ಜನಕ್ಕೆ ಯೋಜನೆಗಳ ಬಗ್ಗೆ ಏನು ಮಾಹಿತಿನೇ ಇರಲ್ಲ. ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ ಮೇಲಾದರೂ ಹೆಣ್ಮಕ್ಳುಗಳು ಸ್ವಲ್ಪ ಈ ಯೋಜನೆ ಬಗ್ಗೆ ಗಮನ ಕೊಟ್ಟು ಅಪ್ಲಿಕೇಶನನ್ನು ಹಾಕಿಸಿ, ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳಿಗೆ ಹೋಗಿ ಹಾಕ್ಕೊಡ್ತಾರೆ. ಇದ್ರ ಉಪಯೋಗ ಪಡ್ಕೊಳ್ಳಿ. ತುಂಬ ಒಳ್ಳೆಯ ಸ್ಕೀಮು. 50% ಸಬ್ಸಿಡಿ SC/STನವ್ರಿಗೆ, ಜನರಲ್ನವ್ರಿಗೆ 30% ಸಬ್ಸಿಡಿ. 1 ರಿಂದ 3 ಲಕ್ಷದವರೆಗೂ ಕೂಡ ನೀವು ಈ ಒಂದು ಯೋಜನೆಯ ಅಮೌಂಟನ್ನು ತೊಗೋಬೋದು. ಚಿಕ್ಕದಾಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಆರ್ಥಿಕವಾಗಿ ಸದೃಢರಾಗ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ಯಾರ ಅವಲಂಬನೆಯೂ ಇಲ್ಲದೆ ಮಾಡ್ಬೋದು. ಹಾಗಾಗಿ ತುಂಬ ಉಪಯುಕ್ತವಾದ ಮಾಹಿತಿ ಅಂತ ಅಂದ್ಕೊಳ್ತೀನಿ. ಇದೊಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಯೋಜನೆ ಜಾರಿಯಾಗುತ್ತೆ. ಅದು ಕೂಡ ನಿಮಗೆ ಅವರೇ ಸ್ಯಾಂಕ್ಷನ್ ಮಾಡಿಕೊಡೋದು. ಹಾಗಾಗಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಭೇಟಿ ಮಾಡೋ ಅಗತ್ಯ ಏನು ಇರೋದಿಲ್ಲ ಅನಿಸುತ್ತೆ. ನೀವು ಡೈರೆಕ್ಟ್ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಅಧಿಕಾರಿಗಳು ನಿಮಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಥವಾ ಏನೋ ಒಂದು ನಿಮಗೆ ಒಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ವಿಚಾರವನ್ನು ಮುಟ್ಟಿಸಿ ದಾಖಲೆ ಎಲ್ಲ ವೆರಿಫಿಕೇಷನ್ ಮಾಡಿ ನೀವು ಎಲಿಜಿಬಲ್ ಆಗಿದ್ದೀರಾ, ನೀವು ಕೊಡೋದೆಲ್ಲ ಜಿನಿಯನ್ ಆಗಿದೆ, 100% ಇದೆ ಅಂದರೆ ಖಂಡಿತವಾಗ್ಲೂ ಲೋನು ಅಪ್ರೂವಲ್ ಆಗೇ ಆಗುತ್ತೆ. ಬಹಳಷ್ಟು ಜನಕ್ಕೆ ಈ ಒಂದು ಲೋನು ಅಪ್ರೂವಲ್ ಆಗಿದೆ. ಮಹಿಳಾ ಅಭಿವೃದ್ಧಿ ನಿಗಮದಿಂದ 5 ಯೋಜನೆಗಳಿಗೆ ಅರ್ಜಿಯನ್ನು ಆಫರ್ ಮಾಡಲಾಗಿದೆ. ಇದೇ ಸಾಕಷ್ಟು ಯೋಜನೆಗಳಿದ್ದಾವೆ, ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ ಅಷ್ಟೇ. ಹಾಗಾಗಿ ಸುಮಾರು ಯೋಜನೆಗಳಿದ್ದಾವೆ. ಅದರಲ್ಲಿ ಈ ಉದ್ಯೋಗ ಯೋಜನೆ ಅನ್ನೋದೊಂದು, ಬೇರೆ ಸಾಕಷ್ಟು ಯೋಜನೆಗಳಿದ್ದಾವೆ. ಇದೇ ರೀತಿ ನೀವು ಎಲ್ಲ ಯೋಜನೆಗಳು ಬೇಕು ಅಂತ ಅನ್ನೋದಾದರೆ ನೀವು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಬೇಕು. ನೀವು ಮಧ್ಯದಲ್ಲಿ ಏನಾದರೂ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಯಾವುದೂ ಕೂಡ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಈ ಒಂದು ಯೋಜನೆ ಕರ್ನಾಟಕ ಸರ್ಕಾರ ಅನುಮೋದಿಸಿದ ಒಂದು ನವೀನ ಯೋಜನೆಯಾಗಿದ್ದು, ಮುಖ್ಯವಾಗಿ ವ್ಯಾಪಾರ ಮತ್ತು ಸೇವಾ ವಲಯದಲ್ಲಿ ಮಹಿಳೆಯರ ಉದ್ಯೋಗದ ಮೂಲಕ ಸ್ವಾವಲಂಬನೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳ ಮೂಲಕ ವ್ಯಾಪಾರ ಚಟುವಟಿಕೆಗಳು, ಸಣ್ಣ ಉದ್ಯಮಗಳನ್ನು ಕೈಗೊಳ್ಳಲು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಗಳಿಂದ ಸಾಲಗಳ ಮೇಲೆ ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ವಾಣಿಜ್ಯ ಬ್ಯಾಂಕುಗಳು, ಜಿಲ್ಲಾ ಸಹಕಾರಿ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಂತಹ ಹಣಕಾಸು ಸಂಸ್ಥೆಗಳ ಮೂಲಕ ಈ ಒಂದು ಸಾಲಗಳನ್ನು ವಿತರಿಸಲಾಗುತ್ತದೆ. ನ್ಯಾಷನಲ್ ಅಥರೈಸ್ಡ್ ಬ್ಯಾಂಕ್ ಅಂತಲೇ ಇರೋದಿಲ್ಲ. ನೀವು ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನಲ್ಲಿ ಏನಾದರೂ ಅಕೌಂಟ್ ಹೊಂದಿದ್ರೆ ಅದರಲ್ಲೂ ಕೂಡ ನೀವು ಹಾಕ್ಬೋದು, ಏನು ತೊಂದರೆ ಇಲ್ಲ. ಯಾವ ಬ್ಯಾಂಕ್ ಆದರೂ ಕೂಡ ಈ ಒಂದು ಸಬ್ಸಿಡಿ ನಿಮಗೆ ಸಿಗುತ್ತೆ. ಉದ್ಯೋಗಿನಿ ಯೋಜನೆ, ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ನೆರವು, ಒಳ್ಳೆಯ ಯೋಜನೆ ಇದೆ, ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.